ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ನಿನ್ನೆ ಈ ಮೆಲೋಡಿ ಹೈ ಚಾಕ್ಲೇಟ್ ಟೀ ಅನ್ನುವಂಥ ಒಂದು ಸಂಚಿಕೆಯನ್ನು ಮಾಡಿದ್ವಲ್ಲ ನಿನ್ನೆ ಸಂಜೆ. ಈ ಕಡೆ ಜಾರ್ಜಿಯಾ ಮೆಲೋನಿ, ಈ ಕಡೆ ನಮ್ಮ ನರೇಂದ್ರ ಮೋದಿಯವರು ಕೈಯಲ್ಲಿ ಟಾಫಿ, ಮೆಲೋಡಿ ಟಾಫಿ ಹಿಡಿದಿರುವಂಥ ಒಂದು ವಿಡಿಯೋವನ್ನು ತಮಗೆ ತೋರಿಸಿ ಅದ್ರ ಬಗ್ಗೆ ಮಾತಾಡ್ತಾ ಹೇಳಿದೆ. ಆ ಕಂಪನಿಯ ಶೇರ್ ರೇಟ್ 5% ಏರಿದೆ ಸ್ಟಾಕ್ ಮಾರ್ಕೆಟಲ್ಲಿ ಅಂತ ಹೇಳಿದ್ದೆ. ತಕ್ಷಣದಲ್ಲಿ ಕೆಳಗಡೆ ನಮ್ಮ ಸಾಮಾಜಿಕ ಪರಿವಾರದ ಬಂದು ಹೇಳಿದರು, ಇದು ಲಿಸ್ಟಿಂಗೇ ಆಗಿಲ್ಲ, ನೀವು 5% ಏರ್ತಾ ಇದೆ ಅಂತ ಹಾಕಿದ್ದೀರಿ ಅಂತ. ನೋಡಿ ಹೇಗಾಗತ್ತೆ ಅಂದರೆ, 5% ಏರಿದ್ದು ನಿಜ, ಪಾರ್ಲೆ ಕಂಪನಿಯ 5% ಶೇರು ಏರಿದ್ದು ನಿಜ. ಆದರೆ ಯಾವ ಪಾರ್ಲೆ ಏರ್ತು? ಇದು ಪಾರ್ಲೆ ಪ್ರಾಡಕ್ಟ್ಸ್ ಅನ್ನುವಂಥ ಕಂಪ್ನಿ, ಅದು ಲಿಸ್ಟಿಂಗ್ ಆಗಿಲ್ಲ. ಅವ್ರು ಹೇಳಿದ್ದು ಸರಿ. ನೋಡಿ ಮಜಾ ಹೇಗಿದೆ ಅಂದರೆ, ವೈರಲ್ ಆಗಿರುವಂಥ ವಿಚಾರದಲ್ಲಿ ಮಾರುಕಟ್ಟೆಯಲ್ಲಿ ಯಾವ ರೀತಿಯಾದಂಥ ಸಂಚಲನೆ ಆಗತ್ತೆ ಅನ್ನಲಿಕ್ಕೆ ರಿಯಲ್ ಎಸ್ಟೇಟ್ ಕಂಪ್ನಿ ಆದಂಥ ಪಾರ್ಲೆ ಇಂಡಸ್ಟ್ರೀಸ್ ಅನ್ನುವಂಥ ಕಂಪ್ನಿ, ಕುಸಿದು ಹೋದಂಥ ಕಂಪ್ನಿ, ಅಡ್ರೆಸ್ಗೆ ಇಲ್ಲದಂಥ ಕಂಪ್ನಿ, ಅರ್ನಿಂಗ್ ಪರ್ ಶೇರ್ ತೋರಿಸ್ಲಾರ್ದ ಕಂಪ್ನಿ, ಮುಖಬೆಲೆಗಿಂತ ಕಡಿಮೆ ದರಕ್ಕೆ ಹೋಗ್ತಾ ಇದ್ದಂಥ ಕಂಪ್ನಿ, ₹5 ಹೋದಂಥ ಶೇರು 5.25 ಆಗುತ್ತೆ. ನಿನ್ನೆ 5% ಏರಿಕೆಯನ್ನು ಕಾಣುತ್ತೆ. ಜನ ಹೂಡಿಕೆದಾರರು ಕನ್ಫ್ಯೂಸ್ ಆಗಿ ಪಾರ್ಲೆ ಪ್ರಾಡಕ್ಟ್ಸ್ಗೆ ಇನ್ವೆಸ್ಟ್ ಮಾಡಬೇಕಾದದ್ದು. ಯಾಕೆಂದರೆ ಬ್ರ್ಯಾಂಡ್ ಅಂಬಾಸಿಡರ್, ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಅಂಬಾಸಿಡರ್ ರೀ. ಒಬ್ಬರು ಜಾರ್ಜಿಯಾ ಮೆಲೋನಿ, ಇಟಲಿಯ ಪ್ರಧಾನಿ, ಇನ್ನೊಬ್ಬರು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು. ಇಬ್ಬರು ಚಾಕ್ಲೇಟ್ ಹಿಡ್ಕೊಂಡು ಅದನ್ನು ಮಾರ್ಕೆಟಲ್ಲಿ ತೋರಿಸಿದರೆ ಮಾರ್ಕೆಟ್ನಲ್ಲಿ ಯಾವ ರೀತಿಯಾದ ಸಂಚಲನೆ ಆಗತ್ತೆ ಅನ್ನೋದಕ್ಕೆ ಇದು ಸಾಕ್ಷಿ ಆಗತ್ತೆ. ಪಾರ್ಲೆ ಇಂಡಸ್ಟ್ರೀಸ್ ಏನಿದೆ ಅದರ ಶೇರ್ ರೇಟ್ ಏರಿದ್ದು, ಜನ ಕನ್ಫ್ಯೂಸ್ ಆಗಿ ಗೊಂದಲಕ್ಕೊಳಗಾಗಿ ಶೇರನ್ನು ಖರೀದಿ ಮಾಡಿದ್ದಾರೆ. ನಾನು ಹೇಳಬೇಕಾಗಿದ್ದ ವಿಷಯ ಅದಲ್ಲ, ಬರೀ ಸ್ಪಷ್ಟೀಕರಣ ಅಲ್ಲ. ಒಬ್ಬ ವ್ಯಕ್ತಿ ಒಂದು ಪ್ರಾಡಕ್ಟನ್ನು ಎತ್ತಬೇಕು ಅಂತ ಮಾಡಿದರೆ, ಸ್ವದೇಶಿ ವಸ್ತುವಿಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿದರೆ ಏನಾಗಬಹುದು ಅದನ್ನು ನಿನ್ನೆ ನರೇಂದ್ರ ಮೋದಿ ಮತ್ತು ಜಾರ್ಜಿಯಾ ಮೆಲೋನಿ ಮಾಡಿ ತೋರಿಸಿದ್ದಾರೆ. ಪಾರ್ಲೇಜಿ ನಿಮಗೇನು ಇಟಲಿನಲ್ಲಿ, ರೋಮ್ನಲ್ಲಿ ಸಿಗತ್ತೇನ್ರಿ, ಅದನ್ನು ಭಾರತದಿಂದಲೇ ನೀವು ತೊಗೊಂಡು ಹೋಗಬೇಕು. ವಾಸ್ತವವಾಗಿ ಇದು ಶುರುವಾಗಿದ್ದು ಪಾರ್ಲೆ ಕಂಪ್ನಿ 1929ರಲ್ಲಿ ಮುಂಬೈನ ಸಬರ್ಬ್ ಅಂತ ವಿಲೆ ಪಾರ್ಲೆ ಅಂತ ಒಂದು ಪ್ರದೇಶ ಇದೆ. ಆ ವಿಲೆ ಪಾರ್ಲೆನಲ್ಲಿ ಮೋಹನ್ ಲಾಲ್ ದಯಾಲ್ ಅನ್ನುವಂಥ ವ್ಯಕ್ತಿ ಮೊದಲು ಪಾರ್ಲೇಜಿ ಶುಭ, ಜಿ ಫಾರ್ ಜೀನಿಯಸ್ ಅಂತ ಅವಾಗ ಹೇಳ್ತಾಯಿದ್ರು. ಇದನ್ನು ಆ್ಯಡ್ ಏಜೆನ್ಸಿ ಕೊಡಲಾಗತ್ತೆ. ಆ್ಯಡ್ ಏಜೆನ್ಸಿ ಇದರ ಹೆಸರು ಎವರೆಸ್ಟ್ ಬ್ರ್ಯಾಂಡ್ ಕಮ್ಯುನಿಕೇಷನ್ಸ್ ಅಂತ. ಆ ಎವರೆಸ್ಟ್ ಬ್ರ್ಯಾಂಡ್ ಕಮ್ಯುನಿಕೇಷನ್ಸ್ ಅವರು 1982ರಲ್ಲಿ ಅದಕ್ಕೊಂದು ದೊಡ್ಡ ಮಾರುಕಟ್ಟೆಯನ್ನು ಕ್ರಿಯೇಟ್, ದಾದಾಜಿ ಅಂತ ನಾವು ಸಣ್ಣವರಿದ್ದಾಗ ಬರ್ತಾ ಇದ್ದದ್ದು ಜಾಹೀರಾತು. ಆ ಪಾರ್ಲೇಜಿ ಮುಖದ ಚಿತ್ರ ಇದೆಯಲ್ಲ, ಅದೇ ಭಾಳ ಮುಗ್ಧವಾದಂಥದ್ದು, ಭಾಳ ಸುಂದರವಾದಂಥದ್ದು. ಆ ಮಗುವನ್ನು ಎತ್ತಿ ಆಡಿಸ್ಬೇಕು ಅನ್ನುವಂಥ ಚಿತ್ರವನ್ನು ಅವತ್ತಿಂದ ಇವತ್ತಿನವರೆಗೂ ಅದನ್ನೇ ಉಳಿಸ್ಕೊಂಡಿದ್ದಾರೆ. ಮತ್ತು ಪಾರ್ಲೆ ಬಿಸ್ಕೆಟನ್ನೇ ತಿನ್ನಲಾರ್ದವು ನಾನಂತೂ ಇಲ್ಲಿವರೆಗೂ ನೋಡಿಲ್ಲ. ಅದರಲ್ಲಿ ಅದು ಚಾದೊಳಗೆ ಎದ್ಕೊಂಡು ತಿನ್ನೋ ಮಜಾ ಇದೆಯಲ್ಲ, ಅದು ಹಿಂಗೆ ಎತ್ತೀವಿ ಎದ್ದ ತಕ್ಷಣ ಕರಿಗೆ ಹೋಗುತ್ತೆ, ಕರಿಗೆ ಒಳಗಡೆ ಸೇರ್ಕೊಂಡ್ಬಿಡುತ್ತೆ. ಚಹಾ ಕುಡ್ದು ಆದಮೇಲೆ ಲಾಸ್ಟಿಗೆ ಅದು ಒಳಗಡೆ ಇರುತ್ತೆ, ಅದು ತಿನ್ನೋದೇ ಮಜಾ ಬೇರೆ ರೀ. ಅವ್ರದ್ದೇ ಕಂಪ್ನಿದು ಟಾಫಿ, ಮೆಲೋಡಿ ಟಾಫಿ ಅಂತ. ಈ ಮೆಲೋಡಿ ಟಾಫಿ ಹೆಂಗೆ ಬಂತಿದ್ದು? ಆ್ಯಕ್ಚುಲಿ ಇದನ್ನು 2023ರಲ್ಲಿ ಹ್ಯಾಶ್ಟ್ಯಾಗ್ ಮೆಲೋಡಿ ಅಂತ MELODI ಅಂತ ಹಾಕಿದ್ರು ಅವರು. ಅಂದರೆ ಮೆಲೋನಿ ಪ್ಲಸ್ ಮೋದಿ ಮೆಲೋಡಿ ಅಂತ ಮಾಡಿ ಸ್ವತಃ ಜಾರ್ಜಿಯಾ ಮೆಲೋನಿ ಅವತ್ತು ಹ್ಯಾಶ್ಟ್ಯಾಗ್ ಮಾಡಿ ಇದಕ್ಕೊಂದು ಸ್ವರೂಪವನ್ನು ಕೊಟ್ಟಿದ್ದರು. ನರೇಂದ್ರ ಮೋದಿ ಆಲೋಚನೆ ಹೇಗಿರುತ್ತೆ ನೋಡ್ರಿ. ಈ ಗುಜ್ಜುಗಳ ಮುಂದೆ ವ್ಯಾಪಾರ ಮಾಡಲಿಕ್ಕೆ ಯಾರಿಗೂ ಆಗಲ್ಲ ರೀ, ಬರೆದು ಇಟ್ಕೊಂಡ್ಬಿಡ್ರಿ ನೀವು. ಇಲ್ಲದೆ ಹೋದರೆ ಸೆಮಿ ಕಂಡಕ್ಟರ್ ಮಾಡೋದ್ರಿಂದ ಹಿಡಿದು ಸೋಲಾರ್ ಪಾರ್ಕ್ ಮಾಡೋದ್ರಿಂದ ಹಿಡಿದು ಗುಜರಾತಿಗಳು ಏನು ಮಾಡ್ತಾ ಇಲ್ಲ ನಂಗೆ ಹೇಳ್ಬಿಡಿ. ಆ ರೀತಿಯಾದ ಆಲೋಚನೆ. ಆಮೇಲೆ ರಾಷ್ಟ್ರಹಿತದ ದೃಷ್ಟಿಯಿಂದ ಮಾಡಿದ್ದು. ನರೇಂದ್ರ ಮೋದಿ ಹೋಗುವಾಗ ಪ್ರವಾಸಕ್ಕೆ ಈ ಮೆಲೋಡಿ ಟಾಫಿದು ಒಂದು ಪಾಕಿಟ್ ತೊಗೊಂಡು ಹೋಗ್ತಾರೆ. ನೋಡಿ, ನರೇಂದ್ರ ಮೋದಿ ಬರೀ ₹10 ಜಾಲ್ಮುರಿ, ₹10 ಖರ್ಚು ಮಾಡಿ ಕೊಟ್ಟದ್ದೇ ₹10 ಅವನಿಗೆ ಬಂಗಾಲದಲ್ಲಿ. ಇಡೀ ವೆಸ್ಟ್ ಬೆಂಗಾಲನ್ನೇ ಗೆದ್ಕೊಂಬಂದ್ಬಿಟ್ರು ಒಂದು ಜಾಲ್ಮುರಿಯಿಂದ. ಇನ್ನು ಬಿಹಾರದಲ್ಲಿ ಇವರು ಲಿಟ್ಟಿ ಚೋಖಾ ಅಂತ ಅಲ್ಲಿದೊಂದು ಡಿಶ್ ಇದೆ. ಆ ಲಿಟ್ಟಿ ಚೋಖಾ ತಿಂದದ್ದನ್ನು ದೊಡ್ಡದಾಗಿ ಬಿಂಬಿಸಲಾಯಿತು. ಈ ಲಿಟ್ಟಿ ಚೋಖಾ ಅಂದರೆ ಏನಂದರೆ, ಇದು ಗೋಧಿ ಹಿಟ್ಟಿಂದ ಮಾಡಿದಂಥ ಉಂಡೆಗಳು, ಒಳಗಡೆ ಅದರೊಳಗೆ ಸ್ಟಫಿಂಗ್ ಮಾಡಿರ್ತಾರೆ, ಅದನ್ನು ಮಾಡಿ ಕೊಡ್ತಾರೆ. ಅದು ಲಿಟ್ಟಿ ಅಂತಾರೆ. ಅದಕ್ಕೆ ಚೋಖಾ ಅಂದರೆ ಅದರ ಪಲ್ಯ. ಅದ್ಭುತವಾದಂಥ ಸ್ಥಳೀಯ ಗ್ರಾಮೀಣವಾದಂಥ ಬಡಬಗ್ಗರು, ಮಧ್ಯಮ ವರ್ಗೀಯರು ತಿನ್ನುವಂಥ ಡಿಶ್ ಅದು. ಅದೇನೋ ಹೈಫೈ ನಮ್ಮ ಈ ವೆಸ್ಟರ್ನ್ ಕಲ್ಚರ್ನಲ್ಲಿ ತಿಂತಾರಲ್ಲ ಆ ಥರದ್ದು ಯಾವುದೋ ನೀವೇನು ಹೇಳ್ತೀರ ಅದಕ್ಕೆ ಪಿಜ್ಜಾ ಬರ್ಗರು ಆ ಥರದ್ದಲ್ಲ ಇದು.
ಮನೆಯಲ್ಲಿ ಹೆಣ್ಮಕ್ಳು ಒಲೆಯಲ್ಲಿ ಕಟ್ಟಿಗೆ ಇಟ್ಟುಕೊಂಡು ಮಾಡಿ ಕೊಡುವಂಥ ಡಿಶು ಸ್ವಾದಿಷ್ಟವಾದದ್ದು. ಲಿಟ್ಟಿ ಚೋಕಾ ಬಿಹಾರ ಚುನಾವಣೆ ಸಂದರ್ಭದಲ್ಲಿ ದೊಡ್ಡ ಸುದ್ದಿ ಆಗ್ಬಿಡ್ತು. ಈಕೆ ಮೀನು ಹಿಡ್ಕೊಂಡು ಓಡಾಡ್ತಾ ಇದ್ರು ಮಮತಾ ಬೇಗಂ ಅವರು, ಮೀನು 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 ಅಂತೇಳಿ. ಬಂಗಾಲಿಗಳು ಬೇಗ ಅದಕ್ಕೆ ಬಿದ್ದುಬಿಡ್ತಾರೆ ಅನ್ನುವಂಥ ನಂಬಿಕೆ ಆಕೆಗಿತ್ತು. ಏಕೆಂದರೆ ಅವರ ಆಹಾರದ ಅವಿಭಾಜ್ಯ ಭಾಗ ಅದು. ಕರಾವಳಿ ಪ್ರದೇಶದ ಯಾವುದೇ ನೀವು ಸೌತ್ ಕೇರಳ ಹೋದ್ರೆ ಇನ್ನೇನಿರುತ್ತೆ, ಮೀನು ಊಟ ಅಂತಲೇ ಫಸ್ಟ್ ಬೋರ್ಡ್ ಹಾಕೋದು ಅವರು. ಅದಾದಮೇಲೆ ಬೇರೆ ವಿಚಾರ. ಪಶ್ಚಿಮ ಬಂಗಾಳದ ಜನ ನಾನು ಮೀನು ಊಟವನ್ನು ನರೇಂದ್ರ ಮೋದಿ ತ್ಯಜಿಸ್ಲಿಕ್ಕೆ ಹೇಳಿದ್ದಾರೆ, ಮಾಂಸಾಹಾರವನ್ನು ಬಿಡಲಿಕ್ಕೆ ಹೇಳಿದ್ದಾರೆ ಅಂತ ಸುಳ್ಳನ್ನು ಹೇಳಿ ಗೆಲ್ಲಬೇಕು ಅಂತ ಪ್ರಯತ್ನ ಮಾಡಿದರು. ನರೇಂದ್ರ ಮೋದಿ ಮೀನನ್ನು ಹಿಡ್ಕೊಳ್ಳಿಲ್ಲ, ಮತ್ತೇನನ್ನೂ ಮಾಡಲಿಲ್ಲ, ಕೇವಲ ಒಂದು ಜಾಲ್ಮುರಿ ತೊಗೊಂಡ್ರೆ 10 ರೂಪಾಯಿನಲ್ಲಿ. ಇಡೀ ಚುನಾವಣೆಯಲ್ಲಿ ಭಾಳ ದೊಡ್ಡದಾದಂಥ ಕೇಂದ್ರ ವಸ್ತುವಾಯಿತು. ಅದಕ್ಕೊಂದು ದೊಡ್ಡದಾದ ಮಾರುಕಟ್ಟೆ ನಿರ್ಮಾಣ ಆಯಿತು. ಬೇರೆ ರಾಜ್ಯದ ಬೇರೆ ಭಾಗಗಳಲ್ಲಿ ಜಾಲ್ಮುರಿಗಳು ಸಿಗ್ಲಿಕ್ಕೆ ಶುರುವಾಗಿದ್ದಾವೆ. ಅಂದರೆ ನರೇಂದ್ರ ಮೋದಿಯವರ ಬ್ರ್ಯಾಂಡ್ ವ್ಯಾಲ್ಯೂ ಆಗಿದೆ. ನಿಮಗೆ ಗೊತ್ತಿರಲಿ, ನಿನ್ನೆ ನರೇಂದ್ರ ಮೋದಿ ಮೆಲೋಡಿ ಚಾಕ್ಲೇಟ್ ಹಿಡ್ಕೊಂಡು ತೋರಿಸಿದ್ರಲ್ಲ, ಅದನ್ನು ಆಕೆಯ ಬಾಯಿಂದ ಹೇಳಿಸಿದ್ದು. ಜಾರ್ಜಿಯಾ ಮೆಲೋನಿ ಬಾಯಲ್ಲಿ ಮೆಲೋಡಿ ಹೈ ಚಾಕ್ಲೇಟಿ ಹೇಳಿಸಿದ್ದು ನರೇಂದ್ರ ಮೋದಿ, ತಾವು ಹೇಳಲಿಲ್ಲ. ವಿಡಿಯೋ ನೋಡಿ ಇನ್ನೊಂದು ಸಲ ನಿಮ್ಗೆ ಗೊತ್ತಾಗುತ್ತೆ. ಸೂಕ್ಷ್ಮತೆಗಳನ್ನು ಅರ್ಥ ಮಾಡ್ಕೋಬೇಕ್ರಿ ನಾವು. ಹಾಗೆ ಒಂದು ಚಾಕ್ಲೇಟ್ ಹಂಚಿದ್ದು ಹೇಗಾಗಿದೆ ಅಂದರೆ, ನಾನು ನೋಡಿದಾಗ ನೀವು ನಂಬಲ್ಲ, 40 ಮಿಲಿಯನ್ ಜನ ಅದನ್ನು ನೋಡಿದರು. ಅಂದರೆ ಏನು ಅರ್ಥ ಇದು? ಒಬ್ಬ ಮನುಷ್ಯ ಒಂದು ಪ್ರಾಡಕ್ಟ್ ಹಿಡ್ಕೊಂಡ್ರೆ ಜಗತ್ತಿನಲ್ಲಿ ಈ ರೀತಿ ದೊಡ್ಡದಾದಂಥ ಸಂಚಲನೆ ಆಗುತ್ತೆ ಅಂದರೆ ಅವರ ಶಕ್ತಿ ಹೇಗಿರ್ಬೇಕು. ಅದೇ ಸಮಸ್ಯೆ ಆಗಿದ್ದು ರಾಹುಲ್ ಗಾಂಧಿಗೆ ಯಾಕೆ ಉರಿತಾ ಇದೆ ಅಂದರೆ, ಅದು ಮಾತಾಡ್ತೇನೆ. ಆತ ಅತ್ಯಂತ ಅಸಂವಿಧಾನಿಕವಾದಂಥ ಜೈಲಿಗೆ ಹಾಕಬಹುದಾದಂಥ ಹೇಳಿಕೆ ಕೊಟ್ಟಿದ್ದಾರೆ. ಅವರು ಏನಂತ ಹೇಳಿದ್ದಾರೆ? ದೇಶದ್ರೋಹಿಗಳು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅಂತ ಹೇಳಿದ್ದಾರೆ. ಒಂದೇ ಒಂದು ಕೇಸು ಪ್ರೂವ್ ಮಾಡುವಂಥ ನರೇಂದ್ರ ಮೋದಿ ಅಥವಾ ಅಮಿತ್ ಶಾ ಕಡೆಯಿಂದ ಕೇಸ್ ಬಿದ್ದರೆ ಆತ ಈ ಜೀವನದಲ್ಲಿ ಜೈಲಿಂದ ಹೊರಗೆ ಬರೋಕ್ಕಾಗಲ್ಲ. ಅಂಥ ಗುರುತರವಾದ ಆರೋಪ ಮಾಡಿ. ಅದ್ರ ಬಗ್ಗೆ ಇನ್ನೊಂದು ಸಂಚಿಕೆಯಲ್ಲಿ ಮಾತಾಡ್ತೇನೆ. ಅದ್ರ ಬಗ್ಗೆ ತುಂಬ ಮಾತಾಡೋದು. ಈಗ ಕೇವಲ ಭಾರತ ಮತ್ತು ಭಾರತವನ್ನು ಹೇಗೆ ನರೇಂದ್ರ ಮೋದಿ ಬ್ರ್ಯಾಂಡಿಂಗ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಹೇಳ್ತೇನೆ. ನಿಮಗೆ ಗೊತ್ತು ಮಾಲ್ಡೀವ್ಸ್ ಪ್ರಕರಣದಲ್ಲಿ ಅವನು ತಲೆಹರಟೆ ಮಾತಾಡೋದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಬೇರೆ ಏನೂ ಮಾಡಲಿಲ್ಲ. ಲಕ್ಷದ್ವೀಪದಲ್ಲಿ ಸುಮ್ಮನೆ ಹಿಂಗೆ ಒಂದು ಸಲ ಓಡಾಡಿದರು, ಒಂದು ಫೋಟೋ ಶೂಟ್ ಮಾಡಿದರು, ಬಿಡುಗಡೆ ಮಾಡಿದರು. ಮಾಲ್ಡೀವ್ಸ್ನ ಇಡೀ ರಾಜತಾಂತ್ರಿಕರು ಬಂದು ಕಾಲು ಕೆಳಗಡೆ ನಿಂತಿದ್ರು, ನತಮಸ್ತಕರಾಗಿದ್ದರು. ಆಯ್ತು ಹೋಗೋ ಕ್ಷಮಿಸಿದ್ದೀನಿ ಅಂತ ವಾಪಸ್ ಕಳಿಸಿದ್ರು ನರೇಂದ್ರ ಮೋದಿ. ಮಾಲ್ಡೀವ್ಸ್ನಲ್ಲಿ ನಡೆಯುವಂಥ ದುರ್ವ್ಯವಹಾರಗಳು, ಅಲ್ಲಿ ರಾಜಕಾರಣಿಗಳು ಮಾಡಿಕೊಂಡಂಥ ದೊಡ್ಡ ದೊಡ್ಡ ರೆಸಾರ್ಟ್ಗಳು, ಹೇಗೆ ಕೋವಿಡ್ ಸಂದರ್ಭದಲ್ಲಿ ಕೋವಿಡ್ಡೇ ಆಗದೆ ಹೋದರೂ ಕೋವಿಡ್ ಪಾಸಿಟಿವ್ ಅಂತ ತೋರಿಸಿ 15 ದಿವಸ 20 ದಿವಸ ಅದೇ ರೆಸಾರ್ಟ್ಗಳಲ್ಲಿ ದುಡ್ಡನ್ನು ಪೀಕಿ ವಸೂಲಿ ಮಾಡ್ತಾಯಿದ್ರು ಅಂತ ಎಲ್ಲ ಹಗರಣಗಳು ಆ ಒಂದು ಲಕ್ಷದ್ವೀಪದ ಫೋಟೋದಿಂದ ಎಲ್ಲ ಕಡೆ ಚರ್ಚೆ ಆಗಲಿಕ್ಕೆ ಶುರುವಾಯಿತು. ಇದು ದೊಡ್ಡದಾದಂಥ ಬ್ಯಾಕ್ಲ್ಯಾಶ್ ಆಯಿತು ಮಾಲ್ಡೀವ್ಸ್ಗೆ. ಈಗ ಯಾಕೆ ಈ ಕೆಲಸ ಮಾಡಿದರು ನರೇಂದ್ರ ಮೋದಿ? ಮಾಡಬೇಕಾದ ಅಗತ್ಯತೆ ಇತ್ತು. ಮೊದಲನೇದಾಗಿ ನಾರ್ವೇದಲ್ಲಿ ಆದಂಥ ಒಂದು ನೋಡಿ ಮಜಾ ಇದೆ. ನಾರ್ವೇದಲ್ಲಿ ಪತ್ರಕರ್ತೆ ಪ್ರಶ್ನೆ ಕೇಳಿದ್ರು. ನೀವು ಪ್ರಶ್ನೆಯನ್ನು ಎಲ್ಲಿ ಕೇಳ್ತೀರಿ? ಪತ್ರಿಕಾಗೋಷ್ಠಿಯಲ್ಲಿ ಕೇಳ್ತೀರಿ. ಆಕೆ ನರೇಂದ್ರ ಮೋದಿ ನಡ್ಕೊಂಡು ಹೋಗುವಾಗ ಪ್ರಶ್ನೆ ಕೇಳ್ತಾರೆ, ಆತ ಉತ್ತರಿಸಲಾರದೆ ಹೊರಟು ಹೋಗ್ತಾರೆ, ನಗಣ್ಯ ಮಾಡ್ತಾರೆ, ಹೊರಟು ಹೋಗ್ತಾರೆ. ಆಕೆಗೆ ಪ್ರಶ್ನೆಯನ್ನು ಕೇಳಲಾಗತ್ತೆ. ನೀವು ಒಬ್ಬರೇ ಪ್ರಶ್ನೆ ಕೇಳಿದ್ರೆ ಬೇರೆ ಯಾರಾದರೂ ಪ್ರಶ್ನೆ ಕೇಳಿದ್ರ ಅಂತ ಕೇಳಿದಾಗ ಆಕೆ ಏನು ಹೇಳ್ತಾ ಗೊತ್ತಾ? ನಾನೊಬ್ಬಳೇ ಪ್ರಶ್ನೆ ಕೇಳಿದ್ದು, ಯಾಕೆಂದರೆ ಪತ್ರಕರ್ತರು ಪ್ರಶ್ನೆ ಕೇಳಬೇಕಲ್ವಾ ಅಂತ. ಅಂದರೆ ದುರುದ್ದೇಶಪೂರ್ವಕವಾಗಿ ಆಕೆ ಮಾಡಿದ ಕೆಲಸ ಅದು ಬನ್ನಿ ಪ್ರಶ್ನೆ ಕೇಳಿ ಉತ್ತರ ಕೊಡ್ತೀನಿ ಅಂತ ಹೇಳಿ ಎದುರುಗಡೆ ಕೂತು ಆವಾಗ ಉತ್ತರ ಕೊಡಲಾರ್ದು ಎದ್ದು ಹೋದರೆ ಅದು ಅವಮಾನ, ಒಪ್ತೀನಿ. ನರೇಂದ್ರ ಮೋದಿ ಪಾಸಿಂಗ್ ಶಾಟಲ್ಲಿ ಬಂದು ಪ್ರಶ್ನೆ ಕೇಳಿ ಉತ್ತರ ಹೇಳಿಲ್ಲ ನೀವು ಅಂದರೆ ಇದು ಯಾವ ನ್ಯಾಯ ರೀ? ಅಂದರೆ ನಿಮ್ಮ ಖಾಸಗಿತನಕ್ಕೆ, ನಿಮ್ಮ ಮೂಮೆಂಟ್ಗೆ, ಅದೆಲ್ಲದಕ್ಕೂ ಧಕ್ಕೆ ತರುವುದೇ ಪತ್ರಿಕೋದ್ಯಮವೋ ಅಥವಾ ಪತ್ರಕರ್ತರ ಧರ್ಮವೋ? ನನಗಿನ್ನೂ ತನಕ ಅರ್ಥ ಆಗ್ತಾ ಇಲ್ಲ. ನಾವು ಕೇಳಿದ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡಲೇಬೇಕು ಅನ್ನುವಂಥ ಈ ಹಠಮಾರಿತನ ಯಾಕೆ ಅನ್ನೋದು ನನ್ನ ಪ್ರಶ್ನೆ. ಮುಂಚೆ ವ್ಯವಸ್ಥೆ ಬೇರೆ ಇತ್ತು. ಮುಂಚೆ ಹೇಗಿತ್ತು? ಒಂದು ಕಡೆ ರೇಡಿಯೋ, ಇನ್ನೊಂದು ಕಡೆ ನ್ಯೂಸ್ ಪೇಪರ್ಗಳು. ಆ ನ್ಯೂಸ್ ಪೇಪರ್ಗಳು ಸುದ್ದಿ ಹಾಕಿದರೆ ಸುದ್ದಿ ಇಲ್ಲದೆ ಹೋದರೆ ಜಗತ್ತಿಗೆ ಏನೂ ಗೊತ್ತಾಗ್ತಿರಲಿಲ್ಲ. ಅದಾದಮೇಲೆ ಟಿ ವಿ ಬಂತು, ಒಂದೇ ಒಂದು ಚಾನಲ್ ದೂರದರ್ಶನ. ಅದ್ರ ಮುಂದೆ ಹೇಳಲೇಬೇಕಾದ ಅನಿವಾರ್ಯತೆ. ಇವತ್ತು ನರೇಂದ್ರ ಮೋದಿ ಬೆಳಗ್ಗಿಂದ ಸಂಜೆವರೆಗೂ ಏನು ಮಾಡ್ತೀನಿ ಅಂತ ಅವರ ಟ್ವಿಟರ್ ಹ್ಯಾಂಡಲ್ನಲ್ಲಿ ಬೆಳಗ್ಗಿಂದ ಸಂಜೆವರೆಗೂ ಅವ್ರ ಚಟುವಟಿಕೆಯನ್ನು ಹಾಕ್ತಾರೆ. ಅವ್ರು ಕೂತದ್ದು, ನಿಂತದ್ದು, ಮಾತಾಡಿದ್ದು, ಸಂಧಾನ ಆಗಿದ್ದು ಪ್ರತಿಯೊಂದು ಕೂಡ ಸುದ್ದಿ ಆಗತ್ತೆ. ಹಾಗಿದ್ದಾಗ ನೀವು ಪತ್ರಿಕಾಗೋಷ್ಠಿಯಲ್ಲಿ ಕೂತ್ಕೋ ಅಂತ ಹೇಳಿದರೆ ಏನು ಅರ್ಥ ಹೇಳಿ? ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಹೇಳಲೇಬೇಕು ಅನ್ನುವಂಥ ಹಠ ಯಾಕೆ? ಆಮೇಲೆ ನೀವು ಎಲ್ಲ ಜನರ ಪ್ರತಿನಿಧಿ ನಾನು ಅಂತ ನಿಮ್ಮನ್ನು ನೀವು ಯಾಕೆ ಭಾವಿಸ್ತೀರಿ? ನೀವು ಪೂರ್ವಾಗ್ರಹ ಪೀಡಿತರಾಗಿರ್ಬೋದು, ಯಾವುದೇ ಒಂದು ಪಂಥದ
ಅವಕ್ಕೆ ಒಲಿದವರಾಗಿರ್ಬೋದು, ಅದಕ್ಕೆ ನಿಮ್ಮನ್ನು ನೀವು ಇದು ಮಾಡಿಕೊಂಡವರಾಗಿರ್ಬೋದು, ನಿಮಗೆ ನರೇಂದ್ರ ಮೋದಿ ಇಷ್ಟ ಇಲ್ಲದೇ ಇರುವಂಥ ವ್ಯಕ್ತಿ ನೀವು ಆಗಿರ್ಬೋದು, ನೀವು ಉಪದ್ವ್ಯಾಪ ಕೇಳಬಹುದು, ಮುಜುಗರ ತರಬಹುದು, ನೀವು ಕೇಳಿದ್ದಕ್ಕೆಲ್ಲ ಉತ್ತರ ಹೇಳಬೇಕು. ಯಾಕೆ ಅವರು ಉತ್ತರ ಹೇಳೋದು ಬಿಡೋದು ನನ್ನ ವಿವೇಚನೆ ತಾನೇ. ಉತ್ತರ ಹೇಳದಿದ್ದಕ್ಕೆ ಭಾರತ ದೇಶಕ್ಕೆ ಅವಮಾನ ಆಯಿತು ಅಂತ ರಾಹುಲ್ ಗಾಂಧಿ ಹೇಳಿದರೆ, ನರೇಂದ್ರ ಮೋದಿ ಅವರು ಎದ್ದು ಹೋಗ್ಬಿಟ್ರು, ಭಾರತಕ್ಕೆ ಎಂಥ ಅವಮಾನ, ಒಬ್ಬ ಇಂಟರ್ನ್ಯಾಷನಲ್ ಪತ್ರಕರ್ತೆಯ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ ಅವರು ಅಂತ ಹೇಳಿದರೆ ಏನು ಅರ್ತಾರೆ? ರಾಹುಲ್ ಗಾಂಧಿ ಎಷ್ಟು ಪ್ರಶ್ನೆಗೆ ಇಲ್ಲಿವರೆಗೂ ಉತ್ತರ ಹೇಳಿದ್ದಾರೆ ನಂಗೆ ದಯವಿಟ್ಟು ಹೇಳಿ. ವಿಷಯ ಅದಲ್ಲ, ವಿಷಯ ಬ್ರ್ಯಾಂಡಿಂಗ್. ಗಮ್ಛಾ, ಆಸಾಮದ ಗಮ್ಛಾ ಅಂದರೆ ನಾವು ಟವಲ್ ಹಾಕ್ಕೋತೀವಲ್ಲ, ನಮ್ಮ ಮಂಡ್ಯದ ಕಡೆ, ಮೈಸೂರು ಕಡೆ, ಬೆಂಗಳೂರು ಕಡೆ, ಕತ್ತಲ್ಲಿ ಮಲೆನಾಡು ಕಡೆ ಟವಲ್ ಹಾಕೊಳ್ಳೋ ಪದ್ಧತಿ ಇದೆ, ಅಲ್ಲಿ ಗಮ್ಛಾ ಅಂತಾರೆ. ನೀವು ಅದಕ್ಕೆ ಶಾಲು ಅಂತ ಕರೀರಿ, ಬೇರೆ ಏನಾದರೂ ಕರೀರಿ, ವಲ್ಲಿ ಅಂತ ಕರೀತಾರೆ. ಎಲ್ಲರೂ ಹಾಕ್ಕೊಂಬಂದಿದ್ದಾರೆ ರಾಷ್ಟ್ರಪತಿಯ ಕಾರ್ಯಕ್ರಮದಲ್ಲಿ, ರಾಹುಲ್ ಗಾಂಧಿ ಒಬ್ಬನ್ನು ಬಿಟ್ಟು. ಗಮ್ಛಾಗೆ ಯಾವ ರೀತಿಯ ಪ್ರಚಾರ ದೊರೀತು ಅಂದರೆ, ಬಿಹಾರದ ಚುನಾವಣೆಯನ್ನು ಗೆದ್ದಾಗ ನರೇಂದ್ರ ಮೋದಿಯವರು ಆ ಗಮ್ಛಾ ಹಿಡ್ಕೊಂಡು ಹಿಂಗೆ ತಿರುಗಿಸ್ತಾ ಇದ್ರು, ನನ್ನ ಕಣ್ಣ ಮುಂದೆ ಅದೇ ಈಗಲೂ ಕಾಡ್ತಾ ಇದೆ. 2017ರಲ್ಲಿ GST ಜಾರಿ ಮಾಡಲಾಯಿತು. ಎಲ್ಲ ರಾಜ್ಯಗಳ CAಗಳನ್ನು ಕೂಡಿಸಲಾಯಿತು. ಅಲ್ಲಿ ಮುಖ್ಯಮಂತ್ರಿಗಳು ಆನ್ಲೈನ್ನಲ್ಲಿ ಅವರ ಜೊತೆ ಮಾತುಕತೆ ಸಂವಾದವನ್ನು ನರೇಂದ್ರ ಮೋದಿ ಜೊತೆ ಮಾಡಿಸ್ತಾಯಿದ್ರು. ನರೇಂದ್ರ ಮೋದಿ ಒಂದು ಮಾತನ್ನು ಹೇಳಿದರು. ಅವಾಗ ಏನಂತ ಹೇಳಿದರು ಅಂದರೆ, ನಾವು ಚಾರ್ಟರ್ಡ್ ಅಕೌಂಟೆಂಟ್ಗಳಿದ್ದೀವಲ್ಲ, ಆಡಿಟರ್ಗಳಿದ್ದೀವಲ್ಲ, ನಾವು ಲೆಕ್ಕ ಹೊಂದಿಸೋದೇ ನಮ್ಮ ಜೀವನ ಆಗಿಬಿಡಬಾರ್ದು. ಟ್ಯಾಕ್ಸನ್ನು ಕದಿಯೋದು ಹೇಗೆ, ನನ್ನ ಕ್ಲೈಂಟಿಗೆ ಲಾಭವನ್ನು ಮಾಡಿಕೊಡೋದು ಹೇಗೆ, ಆ ಟ್ಯಾಕ್ಸನ್ನು ತಪ್ಪಿಸ್ಕೊಳ್ಳೋ ಹಾಗೆ ಏನಾದರೂ ಹೊಸ ದಾರಿಗಳಿದಾವ ಅನ್ನುವ ಚಾತುರ್ಯವನ್ನು, ಚಾಣಾಕ್ಷತೆಯನ್ನು ಬಿಟ್ಟುಬಿಡಿ, ಜಾಗತಿಕ ಮಟ್ಟದಲ್ಲಿ ನಾವು ಹೇಗೆ ಬಿಗ್ 4 ಆಗಬಹುದು ಅನ್ನುವುದನ್ನು ನಿಮ್ಮ ಉದ್ಯಮಿಗೆ ಹೇಳ್ಕೊಡಿ. ನಿಮ್ಮ ಉದ್ಯಮಿ ನಿಮ್ಮ ಹತ್ರ ಲೆಕ್ಕ ಪರಿಶೋಧನೆ ಮಾಡಲಿಕ್ಕೆ ತೊಗೊಂಬರ್ತಾನೆ. ನೀವು ಅಲ್ಲಿ ಲೆಕ್ಕ ಪರಿಶೋಧನೆ ಮಾಡಿ ಆತ ಹೆಚ್ಚು ದುಡ್ಡನ್ನು ಮಾಡೋದು ಹೇಗೆ ಅನ್ನುವಂಥ ಐಡಿಯಾಗಳನ್ನು ಕೊಡಬೇಕೇ ವಿನ ಟ್ಯಾಕ್ಸ್ ತಪ್ಪಿಸೋದು ಹೇಗೆ ಅಂತ ಹೇಳ್ಕೊಡೋದು ಭಾಳ ದೊಡ್ಡದಾದಂಥ ವಿದ್ಯೆ ಆಗೋದಿಲ್ಲ. ಜಗತ್ತು ಬಿಗ್ 4 ಆಗೋ ಕಡೆ ನಾವು ಹೋಗಬೇಕು. ಡೇ 1ನಿಂದ ನರೇಂದ್ರ ಮೋದಿ ಅದೇ ಹೇಳ್ತಾ ಇದ್ದಾರೆ, ಯಾರಿಗೂ ಅರ್ಥ ಆಗೋಲ್ಲ. ನೋಡ್ರಿ, ಚಾಕ್ಲೇಟ್ ಅಂದ ತಕ್ಷಣ ನಾವು ಯಾವ ಚಾಕ್ಲೇಟ್? ಸ್ವಿಸ್ ಚಾಕ್ಲೇಟ್. ಫಾರಿನಿಂದ ಯಾರೋ ಬರ್ತಾರೆ, ಬಂದ ತಕ್ಷಣ ಚಾಕ್ಲೇಟ್ ಯಾವುದು? ದುಬೈಯಿಂದ ಚಾಕ್ಲೇಟ್ ತಂದಿದ್ದೀನಿ, ಅದ್ರ ಮೇಲೆ ಪೇಪರ್ ರ್ಯಾಪರ್ ಸುತ್ತಿರ್ತಾರೆ. ಹಾಗಾದ್ರೆ ನಮ್ಮಲ್ಲಿ ಅದ್ಯಾವುದು ತಯಾರಾಗೋದಿಲ್ವೇನ್ರಿ? ಊಟಿಗೆ ಹೋಗ್ರಿ, ಎಂತೆಂಥ ಚಾಕ್ಲೇಟ್ ಬೇಕಂಥ ಚಾಕ್ಲೇಟ್ ನಿಮ್ಗೆ ಸಿಗ್ತಾವೆ. ನಾವು ಆಜು ಬಾಜುದು ಹೇಳೋದು. ಮಡಿಕೇರಿ, ಕೊಡಗು ಹೋಗ್ರಿ, ನಿಮ್ಗೆ ಎಂಥ ಬೇಕಂಥ ಚಾಕ್ಲೇಟ್ಸ್. ಭಾರತ ದೇಶದಲ್ಲಿರುವಂಥ ಆಹಾರದ ಸಮೃದ್ಧಿ ಜಗತ್ತಿನ ಯಾವ ಭಾಗದಲ್ಲಿಯೂ ಇಲ್ಲ ಸ್ವಾಮಿ. ರೋಟಿನಲ್ಲಿ ಒಂದು 100 ಥರದ ರೋಟಿ ಇದಾವೆ ನಮ್ಮ ಹತ್ರ. ಚಹಾದಲ್ಲಿ ಒಂದು 100 ಥರದ ಚಹಾ ಇದಾವೆ. ನೀವು ಯಾವುದರ ಹೋಟೆಲಿಗೆ ಹೋಗಿ ದೋಸೆ ಅನ್ನಿ, ಅವನು ಹೇಳುವಂಥ ದೋಸೆಯ ಲಿಸ್ಟ್ ಇದೆಯಲ್ಲ, ಆ ಲಿಸ್ಟ್ನಲ್ಲಿ ನಾವು ಯಾವುದು ಆರ್ಡ್ರ್ ಮಾಡಬೇಕು ಅನ್ನೋದೇ ನಮಗೆ ಗೊಂದಲ ಆಗಿಬಿಡುತ್ತೆ. ಕೊನೆಗೆ ಯಾವುದೋ ಒಂದು ತೊಗೊಂಬರಪ್ಪ ಅನ್ನುವಂಥ ಅನಿವಾರ್ಯತೆ ಬರುತ್ತೆ ನಮಗೆ ಅಷ್ಟೊಂದು ಚಾಯ್ಸ್ಗಳಿದ್ದಾವೆ ನಮ್ಮಲ್ಲಿ. ಪ್ರತಿಯೊಂದು ಸ್ವೀಟ್ಸು, ಎಷ್ಟು ರೀತಿಯ ಭಕ್ಷ್ಯಗಳ್ರಿ, ಒಂದಲ್ಲ ಎರಡಲ್ಲ, 100 ಭಕ್ಷ್ಯಗಳು. ಸ್ವೀಟ್ ಅಂದ ತಕ್ಷಣ ಕೇಕು, ಸ್ವೀಟ್ ಅಂದ ತಕ್ಷಣ ಡೋನಟ್ಟು, ಸ್ವೀಟ್ ಅಂದ ತಕ್ಷಣ ಮತ್ತೊಂದು ಅಂತ ನಾವು ವಿದೇಶಿ ಸಂಸ್ಕೃತಿ, ವಿದೇಶಿಗೆ ಮಾರು ಹೋಗಿ ವಿದೇಶಿ ಬ್ರ್ಯಾಂಡ್ ಎಂದು ಹೋದರೆ, ಪ್ರಾಡ ಅಂಥೇಳಿ ಹೇಳ್ಕೊಂಡು ಅದಕ್ಕೆ ಸಾವಿರಾರು ರೂಪಾಯಿ ಕೊಡೋ ಬದಲು ನಮ್ಮ ಕೊಲ್ಲಾಪುರಿ ಚಪ್ಪಲಿಗೆ ಎಷ್ಟು ಬೆಲೆ ಇದೆ ಅದನ್ನು ಮಾರ್ಕೆಟ್ ತರೋರು ಯಾದ್ರಿ. 1 ಡಿಸ್ಟ್ರಿಕ್ಟ್ 1 ಪ್ರಾಡಕ್ಟ್ ಅಂತ ಯೋಗಿ ಆದಿತ್ಯನಾಥ್ ಅದಕ್ಕೆ ಮಾಡ್ತಾ ಇರೋದು. ನರೇಂದ್ರ ಮೋದಿ ಒಂದೇ ದಿವಸದಿಂದ ಹೇಳ್ತಾರೆ ಸ್ವದೇಶಿ 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 ಅಂತ. ನಮಗೆ ಅರ್ಥ ಆಗೋದಿಲ್ಲ. ಯಾವಾಗ ಅವರು ಸ್ವಿಸ್ ಚಾಕ್ಲೇಟ್ ಬದಲು ಮೆಲೋಡಿ ಚಾಕ್ಲೇಟ್ ಕೈಯಲ್ಲಿ ಹಿಡ್ಕೋತಾರೆ, ಆ ಮೆಲೋಡಿ ಜಾಗತಿಕ ಮಟ್ಟದಲ್ಲಿ ಹೆಸರು ಮಾಡುತ್ತೆ. ಭಾರತದ ಪ್ರಾಡಕ್ಟ್ಗೆ ಅಂಥದ್ದೊಂದು ದೊಡ್ಡದಾದಂಥ ವೇದಿಕೆ ಸೃಷ್ಟಿಯಾಗತ್ತೆ. ನರೇಂದ್ರ ಮೋದಿಯವರ ಟಾರ್ಗೆಟ್ಟು ಉಳಿದವ್ರನ್ನ, ಈ ನಾರ್ವೆನಲ್ಲಿ ಆದಂಥ ಒಂದು ಮುಖಭಂಗ ಅಂತ ಏನು ಇವರೆಲ್ಲ ಚರ್ಚಿಸ್ತಾ ಇದ್ದಾರಲ್ಲ, ಅದ್ರ ಮೇಲೆ ಸಾರಿಸ್ಬೇಕಲ್ಲ. ಈಗ ಗ್ರಹಣ ಆಗಿದೆ, ಗ್ರಹಣ ಆದಮೇಲೆ ಏನಾಗತ್ತೆ? ಸುಂದರವಾದ ಬೆಳಗು, ಸೂರ್ಯನ ರಶ್ಮಿ, ಮಂದವಾದಂಥ ರಶ್ಮಿಗಳು, ಅದಾದ ಮೇಲೆ ಚೆಲ್ಲುವಂಥ ಸೂರ್ಯನ ಬೆಳಕು, ಅದ್ರ ಮಧ್ಯೆ ಜೀವನ. ಹಾಗೆ ನರೇಂದ್ರ ಮೋದಿಯವರು ಆ ನಾರ್ವೆಯನ್ನು ದಾಟಿಕೊಂಡು ಈ ಕಡೆ ಇಟಲಿಗೆ ಬಂದು, ಇಟಲಿನಲ್ಲಿ ಈ ರೀತಿಯಾದಂಥ ಒಂದು ಚೋಕ್ ಕೊಟ್ಟು ಇಡೀ ದೇಶ, ಭಾರತ ದೇಶದ ಎಡಚರು ಊರ್ಕೋಬೇಕು, ಜಾಗತಿಕ ಮಟ್ಟದಲ್ಲಿ ಭಾರತದ ವಸ್ತುವಿಗೆ ಬೆಲೆ ಬರಬೇಕು ಅಂಥದ್ದೊಂದು ಕೆಲಸ ಮಾಡಿದ್ದಾರೆ. ಒಬ್ಬ ವ್ಯಕ್ತಿ ಇಷ್ಟು ದೂರದೃಷ್ಟಿಯಿಂದ ಭಾರತದಿಂದ ಟಾಫಿ ಹಿಡ್ಕೊಂಡು ಹೋದ್ರಲ್ಲ, ಅದರ ಚಾತುರ್ಯಕ್ಕೆ, ಅದರ ಶಾಣ್ಯಾತನಕ್ಕೆ ನಾವು ಒಂದು ಸೆಲ್ಯೂಟ್ ಕೊಡಬೇಕಲ್ವ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.